ಆನಂದ್ ಸಿಂಗ್ ಮೇಲೆ ಕಂಪ್ಲಿ ಗಣೇಶ್ ಹಲ್ಲೆ ನಡೆಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಅಡಗಿರಬಹುದು ಅಲ್ಲೆಲ್ಲ ಹುಡುಕಾಟ ನಡೆಸ್ತಾ ಇದ್ದಾರೆ ಅಂತ ವಿಧಾನಸೌಧದಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ, ಶೀಘ್ರದಲ್ಲೇ ಬಂಧಿಸುತ್ತಾರೆ. ಈ ಪ್ರಕರಣದಲ್ಲಿ ಶಾಸಕ ಗಣೇಶ್ಗೆ ಜಾಮೀನು ಸಿಗೋದಿಲ್ಲ, ಬಿಜೆಪಿಗೆ ಹೋಗ್ತಾರೆ ಅನ್ನೋದಕ್ಕೂ ಕೇಸ್ಗೂ ಸಂಬಂಧ ಇಲ್ಲ ಅಂತ ವಿಧಾನಸೌಧದಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ನಾನು ಎಷ್ಟೇ ಹೇಳಬಲ್ಲೆ, ಪೊಲೀಸ್ನವರು ಗಣೇಶನ ಎಲ್ಲೆಲ್ಲಿ ಇದು ಮಾಡಿದ್ದಾರೆ ಅದನ್ನು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಎಷ್ಟು ಸಾಧ್ಯ ಆದ ಅಷ್ಟು ಬೇಗ ಅವ್ರನ್ನ ಬಂಧನ ಮಾಡುವಂಥದ್ದು ಆಗ್ತದೆ ಅಷ್ಟೇ. ನೋಡಿ, ಯಾವಾಗಲೂ ಕೂಡ ನಾನು ಹೇಳಿದ್ದೇನೆ, ಮತ್ತೆ ಪದೇ ಪದೇ ಅದೇ ಹೇಳಬೇಕಾಗ್ತದೆ. ಯಾವಾಗಾದರೂ ಕೂಡ ಯಾರೇ ಒಂದು ಕೇಸು ಒಬ್ಬ ಸಾಮಾನ್ಯ ಮನುಷ್ಯನ ಹಿಡ್ಕೊಂಡು ಯಾರೋ ಒಂದು ಇಂಥದ್ದಾದಾಗ ಜನರಲಿ ನಮ್ಮ ಅಡ್ವೊಕೇಟ್ಸು ಅವ್ರಿಗೆ ಒಂದು ಇದು ಕೊಡುವಂಥದ್ದು, ಅಬ್ಸ್ಕಾಂಡ್ ಆಗುವಂಥದ್ದು, ಬೇಲ್ ಅಪ್ಲೈ ಮಾಡುವಂಥದ್ದು. ಮತ್ತು ಈ ಕೇಸಲ್ಲಿ ನಾನು ಹೇಳಿದ್ದೀನಿ, ಬೇಲ್ ಸಿಗಲಿಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ನಾನು ನಮ್ಮ ಇಲಾಖೆ ಭಾಳಷ್ಟು ಗಂಭೀರವಾಗಿ, ನಿಮ್ಗೆ ಗೊತ್ತಿದೆ, ಅವ್ರು ಎಲ್ಲೆಲ್ಲಿ ಮುಂಬೈಗೆ ಹೋದಾಗ, ಗೋವಾಕ್ಕೆ ಹೋದಾಗ ಎಲ್ಲೆಲ್ಲಿ ಅವ್ರು ಸಿಮ್ಸ್ ಎಲ್ಲನೂ ಕೂಡ ನನಗಿಂತ ಜಾಸ್ತಿ ಮಾಹಿತಿ ನಿಮಗೂ ಕೂಡ ಇದೆ. ಇದಾಗೂ ಕೂಡ ಅಮ್ಮಮ್ಮವರು ಪ್ರಯತ್ನ ಮಾತ್ರ ಭಾಳ ಗಂಭೀರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಧ್ಯ ಆದಷ್ಟು ಶೀಘ್ರದಲ್ಲಿ ಅವರು ಬಂಧನ ಆಗ್ತದೆ.